ಇವತ್ತು ಸುದೀಪ್ಗೆ 51ನೇ ಜನ್ಮದಿನದ ಸಂಭ್ರಮ ಜಯನಗರದ ಮೈದಾನದ ಒಂದರಲ್ಲಿ ಅವರು ಆಚರಿಸ್ಕೊಂಡ್ರು. ಬಿಕಾಸ್ ಅವ್ರ ಮನೆ ಹತ್ರ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗತ್ತೆ ಅಂತ. ಆ ಸಂದರ್ಭದಲ್ಲಿ ಅವ್ರು ಅಂದರು ನನ್ನ ಅಕ್ಕಪಕ್ಕದವರು ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ತಿದ್ದವರು ಒಳ್ಳೆಯವರಾಗಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದು ಇವತ್ತು ನಿಂತಿದ್ದೀನಿ. ನನ್ನ ಫ್ಯಾನ್ಸ್ ಯಾವತ್ತೂ ಕಳಂಕ ಥರ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮಿಂದ ನಾನು ಹೋದ ಕಡೆ ಎಲ್ಲ ತಲೆ ಎತ್ಕೊಂಡು ನಿಲ್ತೀನಿ. ವ್ಯಕ್ತಿತ್ವದಲ್ಲಿ ದೊಡ್ಡವರಾಗಬೇಕು ಅಂದರೆ ಸಿನಿಮಾನೇ ಮಾಡಬೇಕು, ದೊಡ್ಡವರಾಗಬೇಕು, ಬಿಗ್ ಮ್ಯಾನ್ ಆಗಬೇಕು ಅಂತಂದರೆ ಅಂತ ಏನಿಲ್ಲ ಅಂತ ಹೇಳಿದ್ದಾರೆ. ಸಹಜ ಅಲ್ಲ ಜನರ ವ್ಯಾಖ್ಯಾನಗಳು. ಯಾರನ್ನು ಉದ್ದೇಶಿಸಿ ಹೇಳಿದ್ದು, ಇದು ಅವರಿಗೇ ಹೇಳಿದ್ದ, ಇವರಿಗೇ ಹೇಳಿದ್ದ ಅಂತೆಲ್ಲ ಇದೆ, ಗೊತ್ತಿಲ್ಲ. ಇಷ್ಟು ಹೇಳಿದ್ದಾರೆ. ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್. ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ ಆಗತ್ತೆ ಅಂದ್ರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ. ಆಲ್ ರೈಟ್, ಅದನ್ನೇ ಅಭಿಮಾನಿಗಳು ಬಯಸೋದು. ಎಲ್ಲರೂ ಬಯಸೋದು ಅದೇ ರೀ, ಅಷ್ಟೇ. ಇನ್ನು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ 15 ದಿನಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಬಿಬಿಎಂಪಿಗೆ ಆದೇಶ ಮಾಡಿದ್ದಾರೆ. ಆದರೆ ಇದೇ ಹೊತ್ತಿನಲ್ಲಿ ಕಾಮಗಾರಿ ಬಾಕಿ ಬಿಲ್ ರಿಲೀಸ್ ಮಾಡಿ ಅಂತ ಒತ್ತಾಯಿಸಿ ಗುತ್ತಿಗೆದಾರರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. 25% ಬಾಕಿ ಬಿಲ್ ರಿಲೀಸ್ ಮಾಡುವವರೆಗೂ ರಸ್ತೆ ಗುಂಡಿ ಮುಚ್ಚಲ್ಲ, ವೈಟ್ ಟಾಪಿಂಗ್ ಕೆಲಸ ಮಾಡಲ್ಲ, ಇತರೆ ಕಾಮಗಾರಿಗಳನ್ನು ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಸಿಎಂ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದರೆ ಕೋರ್ಟ್ನಲ್ಲಿ ವಿಚಾರ ಇದೆ, ಅಗತ್ಯ ಕಾನೂನಿನ ನೆರವು ಕೊಡ್ತೀನಿ, ಆದರೆ ಸರ್ಕಾರವನ್ನ ಹೀಗೆ ಬ್ಲಾಕ್ ಮೇಲ್ ಮಾಡೋದಕ್ಕಾಗಲ್ಲ, ನೀವಿಲ್ಲದೆ ಇದ್ರೂ ಇನ್ಯಾರಾದ್ರೂ ಕೆಲಸ ಮಾಡ್ತಾರೆ ಅಂತ ಹೇಳೋ ಮೂಲಕವಾಗಿ ತಕ್ಷಣ ಪ್ರತಿಭಟನೆ ನಿಲ್ಲಿಸಿ ಕೆಲಸ ಮಾಡಿ ಅಂತ ಎಚ್ಚರಿಸಿದ್ದಾರೆ. ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. ಆಯೋಗದ ಮುಂದೆ ಇದೆ, ಅವರು ಪಾಪ ಕೋರ್ಟ್ ಗಿಲ್ಟ್ಗೆಲ್ಲ ಹೋಗಿದ್ದಾರೆ. ಲೀಗಲ್ ಆಗಿ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವರು ಕೂಡ ಕೇಳಿದ್ದೀನಿ. ಬಟ್ ದೇ ಶುಡ್ ನಾಟ್ ಬ್ಲಾಕ್ ಮೇಲ್ ದಿ ಗವರ್ಮೆಂಟ್. ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಅವ್ರ ನೋವಿಗೆ ನೀವೇ ಕಾರಣ ಅಂತ ಅವ್ರದ್ದು ಆರೋಪ. ಡಿ ಕೆ ಶಿವಕುಮಾರೇ ಕಾರಣ ಅವ್ರ ನೋವಿಗೆ ಅನ್ನೋದು ಅವ್ರ ಆರೋಪ. ನಿಮ್ಮ ಕೈಯಲ್ಲೇ ಇರೋದದು ಅಂತ. ನ್ಯಾಯಾಲಯದಲ್ಲಿರೋದು ನ್ಯಾಯಾಲಯಕ್ಕೊಂದು ಅರ್ಜಿ ಹಾಕಿ. ಸರ್ಕಾರದವ್ರು ಅಷ್ಟೊಂದು ಪ್ರೀತಿ ಇದ್ದರೆ ನಾವು ದುಡ್ಡು ರಿಲೀಸ್ ಮಾಡ್ತೀವಿ, ಜಡ್ಜ್ಮೆಂಟನ್ನು ವಜಾ ಮಾಡಿಬಿಡಿ ಅರ್ಜಿನ ಅಂತ. ಅದೇನೋ ಪೆಂಡಿಂಗ್ ಇದ್ದಂಗೆ ಇದೆ ಅದು ಜಡ್ಜ್ಮೆಂಟು. ಅದು ಮೋಸ್ಟ್ಲಿ ಅದು ಹಿಯರಿಂಗ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ನಿಮ್ಗೆ ಏನು ಕೊರತೆ? 40% ಇಲ್ಲ ಈಗ. ಕಾಂಟ್ರಾಕ್ಟರ್ಗಳಂತೂ ಯು ಶುಡ್ ಬಿ ವೆರಿ ಹ್ಯಾಪಿ. ನೀವೇ ತಾನೇ ಅದನ್ನು ಹೇಳಿದ್ದು. ಅದನ್ನೆಲ್ಲ ಕಿತ್ತು 40% ಕಾಟ ಇಲ್ಲ ಈಗ ಈ ಸರ್ಕಾರದಲ್ಲಿ. 0 ತಾನೇ ಅದು. ಎರಡನೇದು, ರಾಜ್ಯ ಸರ್ಕಾರದಲ್ಲಿ ಕೊಳಿತಾ ಇದೆ ಟನ್ ಗಟ್ಲೆ, ಟ್ರಂಕ್ ಗಟ್ಲೆ ದುಡ್ಡು ಕೊಳಿತಾ ಇದೆ. ದುಡ್ಡಿದೆ, ಕೊಟ್ಬಿಡ್ರಿ ಎತ್ಲ ಕಡೆಗೆ ಓಲಿ. ಯಾಕೆ ರಸ್ತೆಗೆ ಅದೇನು ಕಾನೂನು ಏನದು ದೊಡ್ಡದು?